ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಹಬ್ಬಕ್ಕ ದೃಷ್ಟಿಗೆ ಸೀಮಾನ ದತ್ತನಿಂದ ದೂರ ಮಾಡು ಅಂತ ಹೇಳ್ಕೊಡ್ತಿದ್ರೆ, ಅಲ್ಲಿ ದತ್ತನಿಂದ ದೃಷ್ಟಿನೇ ದೂರ ಮಾಡುವುದಕ್ಕೆ ಶರು ಮತ್ತು ಸೀಮಾ ಇಬ್ಬರು ಕೂಡ ಸೇರಿಕೊಂಡು ಸಖತ್ ಪ್ಲಾನ್ ಮಾಡ್ತಿದ್ದಾರೆ. ಇದರ ಜೊತೆಗೆ ದೃಷ್ಟಿಯ ನಿಜ ರೂಪದ ಸತ್ಯ ಪಟ ಬಯಲಾಗುವ ಸಮಯ ಬಂದೇ ಬಿಟ್ಟಿದೆ. ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದೃಷ್ಟಿ ತನ್ನ ಸತ್ಯವನ್ನು ಮುಚ್ಚಿಡ್ತಾಳೆ. ಇಲ್ಲಿ ದತ್ತಾಬಾಯಿ ದೃಷ್ಟಿ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋಕೆ ಅಂತ ಬಂದಾಗ ಇಲ್ಲಿ ದೃಷ್ಟಿ ಅಲ್ಲಿಂದ ಹೋಗಬೇಕಾಗತ್ತೆ. ಅದಕ್ಕೆ ಕಾರಣ ಮಳೆರಾಯ. ಮಳೆ ಬಂದರೆ ತನ್ನ ಬಣ್ಣ ಮಾಸ ಹೋಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ದೃಷ್ಟಿ ಹೋಗ್ಬಿಡ್ತಾಳೆ. ಬಟ್ ದತ್ತಾಬಾಯಿ ತಪ್ಪು ತಿಳ್ಕೊತಾರೆ. ತದನಂತರ ದೃಷ್ಟಿಗೆ ಹಬ್ಬಕ್ಕೆ ಕರೆದಿದ್ದ, ನೋಡು ದೃಷ್ಟಿ, ನಿನ್ನ ಗಂಡ ನಿನ್ನಿಂದ ಯಾವತ್ತೂ ಕೂಡ ದೂರ ಆಗೋದಿಲ್ಲ. ನಿಜವಾಗ್ಲೂ ದತ್ತು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ. ಆದರೆ ನಿನ್ನ ಬದುಕು ಸರಿ ಹೋಗಬೇಕು ಅಂದರೆ ಸೀಮಾನ ದತ್ತನ ಬದುಕಿಂದ ಮೊದಲು ದೂರ ಕಳಿಸ್ಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತ ಕಡೆ ಚೆನ್ನಮ್ಮವರಂತೂ ತನ್ನ ಮಗಳ ಬದುಕಿಗೆ ಏನಾದರೂ ಕೊಳ್ಳಿ ಇಡೋಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಈ ಚೆನ್ನಮ್ಮನ ನಿಜ ಅವತಾರವನ್ನು ನೀನು ನೋಡಬೇಕಾಗತ್ತೆ ಅಂತ ಹೇಳಿ ಸೀಮಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸೀಮಾ ನಾಟಕ ಮಾಡ್ತಿದ್ದಾಳೆ. ನಾನು ನನ್ನ ತಂಗಿ ಬದುಕನ್ನು ಹಾಳು ಮಾಡೋದಕ್ಕೆ ಬಂದಿಲ್ಲ, ನನ್ನ ತಂಗಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ, ಯಾವುದೇ ಕಾರಣಕ್ಕೂ ಅವ್ರ ಮಧ್ಯೆ ಹೋಗೋದಿಲ್ಲ ಅಂತ. ಆದರೆ ಶರುನ ಭೇಟಿ ಮಾಡಿದಂಥ ಸೀಮಾ ನನಗೆ ದತ್ತು ಸಿಗ್ತಾನೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಶರು ಅದು ಹೇಗೆ ಸಾಧ್ಯ, ಅವನು ದೃಷ್ಟಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳಿದಾಗ, ಯಾಕೆ ಸಿಗ್ತಾನೆ ಅಂದರೆ ಆ ದೃಷ್ಟಿಯ ಒಂದು ಸತ್ಯ ನನಗೆ ಗೊತ್ತಿದೆ, ಒಂದು ಗುಟ್ಟು ನನಗೆ ಗೊತ್ತಿದೆ. ಖಂಡಿತ ದೃಷ್ಟಿಯ ಒಂದು ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ ಅಂದಮೇಲೆ ಅದೇನಾದರೂ ಬಿಟ್ಟೆ ಅಂದರೆ ಖಂಡಿತ ದತ್ತ ದೃಷ್ಟಿಯನ್ನು ಹತ್ರಕ್ಕೂ ಕೂಡ ಸೇರಿಸೋದಿಲ್ಲ ಅಂತ ಹೇಳ್ತಿದ್ದಾಳೆ ಸೀಮಾ. ಈ ಮಾತನ್ನು ಕೇಳಿ ಶರುಗೆ ಶಾಕ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಶರು ಮುಂದೆ ಸೀಮಾ ದೃಷ್ಟಿ ನಿಜವಾಗ್ಲೂ ಕಪ್ಪಗಿಲ್ಲ, ಅವಳು ತುಂಬ ಬೆಳ್ಳಗಿದ್ದಾಳೆ, ಅವಳು ತುಂಬ ಸೌಂದರ್ಯವತಿ, ಅವಳ ನಿಜ ರೂಪನೇ ಬೇರೆ ಅಂತ ಹೇಳಿ ಆಕೆಯ ನಿಜ ಬಣ್ಣದ ನಿಜ ರೂಪವನ್ನು ತೋರಿಸ್ಬಿಡ್ತಾಳ, ಹೇಳಿಬಿಡ್ತಾಳ. ಏನಾಗ್ಬೋದು, ಏನಾಗತ್ತೆ, ಇದೆಲ್ಲದರ ಜೊತೆ ದೃಷ್ಟಿ ತನ್ನ ನಿಜ ರೂಪದಲ್ಲಿ ದತ್ತನ ಮುಂದೆ ಪ್ರತ್ಯಕ್ಷವಾಗ್ತಾಳೆ. ಏನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.